ನಾಯಕತ್ವ ಬದಲಾವಣೆ ನವೆಂಬರ್ ಕ್ರಾಂತಿ ಚರ್ಚೆ ನಡುವೆ ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡ್ ಅಭಯ ನೀಡಿದೆ. ನಿಮ್ಮ ಅಧಿಕಾರದಲ್ಲಿ ನೀವೇ ಸುಪ್ರೀಂ. ನಿಮ್ಮ ನೇತೃತ್ವದಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆ ಜಿಬಿಎ ಚುನಾವಣೆ ನಡೆಯಲಿ. ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದಕ್ಕೆ ನಮ್ಮ ಸಹಮತವಿದೆ ಅಂತ ಹೈಕಮಾಂಡ್ ಒಂದು ಲೈನ್ನ ಅಭಯ ನೀಡಿದೆ. ಹೀಗಾಗಿ ಸಂಪುಟ ವಿಸ್ತರಣೆ ಅಥವಾ ಗುಜರಾತ್ ಮಾಡೆಲ್ ಕ್ಯಾಬಿನೆಟ್ ರೀಶಫಲ್ಗೆ ಸಿದ್ದು ಕೈ ಹಾಕುವ ಚಾನ್ಸ್ ಇದೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕುರ್ಚಿ ಕದನದ ನಡುವೆ ಸಿದ್ದುಗೆ ಹೈ ಅಭಯ. ನಿಮ್ಮ ಆಡಳಿತದಲ್ಲಿ ನೀವೇ ಸುಪ್ರೀಂ, ನಿಮ್ಮ ನಿರ್ಧಾರವೇ ಅಂತಿಮ. ಸದ್ಯ ರಾಜ್ಯ ಕಾಂಗ್ರೆಸ್ ಅಲ್ಲಿ ಅಧಿಕಾರದ ಗದ್ದುಗೆಯ ಗುದ್ದಾಟ ತೆರೆಮರೆ ಹಿಂದೆ ಜೋರಾಗಿ ನಡೆಯುತ್ತಿದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯಗೆ ಶುಭ ಸುದ್ದಿ ಎಂಬಂತೆ ಕಾಂಗ್ರೆಸ್ ಹೈಕಮಾಂಡ್ ಸಿಎಂಗೆ ಅಭಯ ನೀಡಿದೆ. ಆಡಳಿತವನ್ನ ಇನ್ನಷ್ಟು ಚುರುಕುಗೊಳಿಸುವಂತೆ ಅಪ್ಪಣೆ ಮಾಡಿದ್ದು ಸಿಎಂಗೆ ದೀಪಾವಳಿ ಧಮಾಕ ಖುಷಿ ವಿಚಾರ ಸಿಕ್ಕಂತಾಗಿದೆ. ಆಡಳಿತಾತ್ಮಕ ವಿಚಾರದಲ್ಲಿ ತಮ್ಮ ನಿರ್ಧಾರವೇ ಅಂತಿಮ ಎಂದಿರುವ ಹೈಕಮಾಂಡ್ ಆಡಳಿತಕ್ಕೆ ವೇಗ ಮುಟ್ಟಿಸಲು ಸೂಚಿಸಿದೆ. ನೀವು ಯಾವುದೇ ನಿರ್ಧಾರ ಕೈಗೊಂಡರೂ ಅದಕ್ಕೆ ಯಾರೂ ಅಡ್ಡಿ ಬರುವುದಿಲ್ಲ. ನಿಮ್ಮ ಅಧಿಕಾರದಲ್ಲಿ ನೀವು ನಿರ್ಧಾರ ಕೈಗೊಳ್ಳಲು ಸ್ವತಂತ್ರರು ಹಾಗೂ ಸಶಕ್ತರು ಅಂತ ಸೂಚಿಸಿದೆ. ಕೆಲವು ನೇಮಕಾತಿಯಲ್ಲೂ ಸ್ವತಂತ್ರ ನಿರ್ಧಾರ ಮಾಡಿ ಅಂತ ಹೇಳಿದೆ. ಪಕ್ಷ ಹಾಗೂ ಸರ್ಕಾರದ ಇಮೇಜ್ ಹೆಚ್ಚಿಸುವ ಕೆಲಸ ನಿಮ್ಮಿಂದ ಆಗ್ತಿದೆ, ಅದು ನಿರಂತರವಾಗಿ ಆಗಲಿ ಅಂತ ಕಾಂಗ್ರೆಸ್ ವರಿಷ್ಠರು ಸೂಚಿಸಿದ್ದಾರೆ ಎನ್ನಲಾಗ್ತಿದೆ. ನಿಮ್ಮ ಅನುಭವ ಇತರರಿಗೆ ಮಾದರಿ ಎಂದ ವರಿಷ್ಠರು. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ನಿಮ್ಮದೇ ನೇತೃತ್ವ. ಇನ್ನು ಸ್ಥಳೀಯ ವಿಚಾರಗಳಲ್ಲಿ ತಮ್ಮ ನಿರ್ಧಾರಕ್ಕೆ ನಮ್ಮ ಸಹಮತ ಇದೆ ಅಂತ ಹೈಕಮಾಂಡ್ ಹೇಳಿದೆ. ತಮ್ಮ ಅನುಭವ ಪಕ್ಷದ ಇತರರಿಗೆ ಮಾದರಿಯಾಗಿದೆ. ಆಡಳಿತ ಯಂತ್ರಕ್ಕೆ ವೇಗ ನೀಡಿ ಇನ್ನು ಮುಂಬರುವ ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ನಿಮ್ಮದೇ ನೇತೃತ್ವ ಇರಲಿದೆ ಅಂತ ಹೇಳುವ ಮೂಲಕ ನವೆಂಬರ್ ಕ್ರಾಂತಿಯ ಸುಳ್ಳು ಎಂಬುದನ್ನು ಒತ್ತಿ ಹೇಳಿದೆ. ಇನ್ನು ವಿರೋಧ ಪಕ್ಷಗಳ ಪಿತೂರಿಗೆ ತಕ್ಕ ಉತ್ತರವನ್ನ ನೀಡಿ ಸಂಪುಟ ಪುನಾರಚನೆ ವಿಚಾರದಲ್ಲಿ ತಮ್ಮ ನಿರ್ಧಾರಕ್ಕೆ ನಾವು ಮನ್ನಣೆ ನೀಡುತ್ತೇವೆ ಅಂತ ಹೇಳುವ ಮೂಲಕ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಎಂಬುದು ಪರೋಕ್ಷವಾಗಿ ಹೇಳಿದಂತಿದೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ಅಭಯ ನೀಡಿದೆ. ಆದರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಪ್ರತಿನಿತ್ಯ ನಡೆಯುತ್ತಿರುವ ಬೆಳವಣಿಗೆಗಳನ್ನು ಗಮನಿಸಿದ್ರೆ ನವೆಂಬರ್ ಕ್ರಾಂತಿಯೋ ಅಥವಾ ಶಾಂತಿಯೋ ಎಂಬುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.